ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ ಟಾಪ್ ರೇಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ವಿರಾಟ್ ಕೊಹ್ಲಿದು ನೆನೆ ಫಿಟ್ನೆಸ್ ಟೆಸ್ಟ್ ಇತ್ತು. ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಏನಂದ್ರೆ ವಿರಾಟ್ ಕೊಹ್ಲಿ ಫಿಟ್ನೆಸ್ ಟೆಸ್ಟ್ ನ ಕ್ಲಿಯರ್ ಮಾಡಿದ್ರಂತ ಅಪ್ಡೇಟ್ ಬರ್ತಾ ಇದೆ. ಇವಾಗ ಅವರ ಕ್ಲಿಯರ್ ಮಾಡ್ತಾ ಇದ್ದಂಗೆ BCCI ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಇವತ್ತು ಸಿಗುತ್ತಂತ ಅಪ್ಡೇಟ್ ಬಂದಿದೆ. ನೋಡೋಣ ಗ್ರೀನ್ ಸಿಗ್ನಲ್ ಏನಾದ್ರು ಸಿಕ್ಕಿದ್ರೆ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧ ಒಡೆಯ ಮ್ಯಾಚ್ ನ ಆಡ್ತಾರೆ. ಬಟ್ ಏನಾದ್ರು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ಅವ್ರು ಆಡಕ್ ಆಗಲ್ಲ. ಬಟ್ ಇವರು ಫಿಟ್ನೆಸ್ ಕ್ಲಿಯರ್ ಮಾಡಿರೋದ್ರಿಂದ 100% ಗ್ರೀನ್ ಸಿಗ್ನಲ್ ಅನ್ನೋದು ಸಿಗುತ್ತೆ. ಇವರು ಇಂಗ್ಲೆಂಡ್ ವಿರುದ್ಧ ಒಡೆಯ ಮ್ಯಾಚ್ ನ ಆಡ್ತಾರೆ. ನೋಡಿ, ಇದೊಂಥರ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇರ್ಬೋದು, ಇಂಡಿಯಾ ಫ್ಯಾನ್ಸ್ ಇರ್ಬೋದು, ಎಲ್ಲರಿಗೂ ಖುಷಿ ಅಂತಾನೆ ಹೇಳ್ಬೋದು. ಏನಾದ್ರು ವಿರಾಟ್ ಕೊಹ್ಲಿ ಇಂತ ಸ್ಟ್ರಾಂಗ್ ಟೀಮ್ಸ್ ಮೇಲೆ ಮಿಸ್ ಮಾಡ್ಕೊಂಡ್ಬಿಟ್ರೆ ಒಂಥರ ನೋಡಕ್ಕೂ ಮಜಾ ಇರಲ್ಲ. ಇವಾಗ ಏನೋ ವಿರಾಟ್ ಕೊಹ್ಲಿ ಅಂತ ಬ್ಯಾಟರ್ಸ್ ಇಂಗ್ಲೆಂಡ್ ವಿರುದ್ಧ ಆಡ್ತಾ ಇದ್ರೆ ಒಂಥರ ವ್ಯೂವರ್ಶಿಪ್ ಅನ್ನೋದು ಜಾಸ್ತಿ ಬರುತ್ತೆ, ನೋಡಕ್ಕೂ ಮಜಾ ಇರುತ್ತೆ. ಆದ್ರಿಂದ ವಿರಾಟ್ ಕೊಹ್ಲಿ ಆಡ್ತಾ ಇರೋದು ಖುಷಿನೇ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ರೀಸೆಂಟ್ ಆಗಿ 1 ಈವೆಂಟ್ ಆಯ್ತು. ಆ ಈವೆಂಟ್ ಅಲ್ಲಿ ವಿರಾಟ್ ಕೊಹ್ಲಿನ ಮಿಸ್ಟರ್ ನ್ಯಾಕ್ಸ್ ಕಾಲ್ ಎಳೆದಿದ್ರ ಅಂತ ಹೇಳ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಗೆ ರಿಟರ್ನ್ ಆಗ್ತಾರೆ ಇಲ್ಲ ಅನ್ನೋದು ಕೂಡ ಆನ್ಸರ್ ಮಾಡಿದ್ದಾರೆ. ಇವರು ಮಿಸ್ಟರ್ ನ್ಯಾಕ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇವಾಗ ವಿರಾಟ್ ಕೊಹ್ಲಿ ಒಂದು ಶೂ ಪ್ರೈಸ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಇಷ್ಟು ಸ್ಕೋರ್ ಮಾಡಿದ್ರು, ಸೇಮ್ ಪ್ರೈಸ್ ನಟ್ಟಿರೋದು ಆ ಶೂಗೆ. ಬಟ್ ಆ ಶೂ ಪ್ರೈಸ್ ಬಂದು 10,000. ಬಟ್ ಆದ್ರೆ ಆಫರ್ ಮೇಲೆ ಏನಾಗಿದ್ರೆ ಟೆಸ್ಟ್ ಸ್ಕೋರ್ ಮಾಡಿದ್ರಲ್ಲ ಅಷ್ಟೇ ಸೇಮ್ ಪ್ರೈಸ್ ನ ಇಟ್ಟಿದ್ದಾರೆ ರೆಡ್ ಶೂ ಬಂದು. ಅಲ್ವಾಗ ಮಿಸ್ಟರ್ ನ್ಯಾಕ್ಸ್ ಕೇಳೋದು, ಏನಾದ್ರು ಇವಾಗ 10,000 ಏನಾದ್ರು ಮಾಡ್ಬೇಕಾದ್ರೆ ಮತ್ತೆ ಏನಾದ್ರು ಟೆಸ್ಟ್ ಕ್ರಿಕೆಟ್ ಗೆ ರಿಟರ್ನ್ ಆಗ್ತೀರಾ? ಇವಾಗ ರಿಟರ್ನ್ ಆಗ್ಬಿಟ್ಟು ಅಲ್ಲಿ 10,000 ಏನಾದ್ರು ಮಾಡ್ಬಿಟ್ಟು ಆಮೇಲೆ ಶೂ ಪ್ರೈಸ್ 10,000 ಇನ್ಕ್ರೀಸ್ ಮಾಡ್ಬೋದಲ್ವಾ ಏನಾದ್ರು ರಿಟರ್ನ್ ಆಗ್ತಾರ ಅಂದಾಗ ಅವ್ರು ನಕ್ಕಂದ್ರೆ ಇಲ್ಲ ಐ ಆಮ್ ಡನ್ ವಿತ್ ಇಟ್, ಥ್ಯಾಂಕ್ ಯು ಅಂತ ಕೇಳ್ತಾರೆ. ನನ್ ಕತೆ ಮುಗೀತು ಅಷ್ಟೇ, ಟೆಸ್ಟ್ ಕ್ರಿಕೆಟ್ ಇನ್ನ ರಿಟರ್ನ್ ಆಗಲ್ಲ, ಥ್ಯಾಂಕ್ ಯು ಅಂತ ಹೇಳಿ ಮುಗಿಸ್ತಾರೆ. ಇಲ್ಲಿ ಗೊತ್ತಾಗ್ತಾರೆ ಅಂದ್ರೆ ಇನ್ನ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಗೆಲ್ಲ ರಿಟರ್ನ್ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಅಷ್ಟೇ ಅವರೇ ಹೇಳ್ಬಿಟ್ಟಿದ್ದಾರೆ, ಒಂದ್ಸಲ ವಿರಾಟ್ ಕೊಹ್ಲಿ ಏನಾದ್ರು ಡಿಸಿಷನ್ ತಗೊಂಡ್ರೆ ಅದನ್ನ ಸ್ಟ್ಯಾಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಹೌದು, ಇವಾಗ ರಿಟರ್ನ್ ಆಗಲ್ಲ, ಅವ್ರು 100% ಆಗಲ್ಲ. ಬೇರೆ ಕ್ರಿಕೆಟರ್ಸ್ ಎಲ್ಲ ನೀವು ನೋಡಿರ್ತೀರಾ, ಒಂದ್ಸಲ ರಿಟೈರ್ಮೆಂಟ್ ಕೊಟ್ಟು ಮತ್ತೆ ಕಮ್ ಬ್ಯಾಕ್ ಮಾಡಿರೋದೆಲ್ಲ ಇದೆ. ಬಟ್ ವಿರಾಟ್ ಕೊಹ್ಲಿ ಒಂದ್ಸಲ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಅವ್ರು ವಾಪಸ್ ಅದೆಲ್ಲ ಸುಳ್ಳು ಅಂತಾನೆ ಹೇಳ್ಬೋದು. ಆದ್ರಿಂದ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ನೋಡಕ್ ಆಗಲ್ಲ. ಅಪ್ಡೇಟ್ ನಂಬರ್ 3, ವರುಣ್ ಚಕ್ರವರ್ತಿ ರಿಲೇಟೆಡ್. ವರುಣ್ ಚಕ್ರವರ್ತಿಗೆ ರೀಸೆಂಟ್ ಆಗಿ ಎಲ್ಲ ನಿಮ್ಗೆಲ್ಲ ಗೊತ್ತು ಇಂಜುರಿ ಆಗಿತ್ತು. ಅವ್ರ ಇಂಜುರಿಯಿಂದ ಇನ್ನೂ ಕಂಪ್ಲೀಟ್ ಆಗಿ ರಿಕವರಿ ಆಗಕ್ ಆಗಿಲ್ಲ. ಆದ್ರಿಂದ ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ ಐರ್ಲೆಂಡ್ ವಿರುದ್ಧ T20 ಸೀರೀಸ್. ಆ T20 ಸೀರೀಸ್ಗೆ ವರುಣ್ ಚಕ್ರವರ್ತಿ ರೂಲ್ಡ್ ಔಟ್. ಹೌದು, ಇಂಜುರಿ ಇದ್ರೆ ಆಡಕ್ ಆಗಲ್ಲ. ಆದ್ರಿಂದ ಇವ್ರಿಗೆ ಇನ್ನೂ ರೆಸ್ಟ್ ಅವಶ್ಯಕತೆ ಇದೆ. ಇನ್ನೂ ಪ್ರೊಸೆಸಿಂಗ್ ಅಲ್ಲೇ ಇದಾರಲ್ವಾ, ಆದ್ರಿಂದ ಇವರು ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಐರ್ಲೆಂಡ್ ವಿರುದ್ಧ ಮಾತ್ರ, ಇಂಗ್ಲೆಂಡ್ ವಿರುದ್ಧ ಇವ್ರು ಆಡ್ತಾರ ಇಲ್ವಾ ಅನ್ನೋದು ಇನ್ನೂ ಡೌಟ್ ಅಲ್ಲೇ ಇದೆ. ಬಟ್ ಏನಾದ್ರೂ ಅಷ್ಟೊಳಗಡೆ ಕ್ಲಿಯರ್ ಮಾಡಿದ್ರೆ ಇಂಗ್ಲೆಂಡ್ ವಿರುದ್ಧ ಆಡ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಐರ್ಲೆಂಡ್ ವಿರುದ್ಧ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ಇವ್ರ ಪ್ಲೇಸ್ ಗೆ ಯಾರನ್ನ ರಿಪ್ಲೇಸ್ ಆಗ್ತಾ ಅಂತ ಕಾದ್ ನೋಡೋಣ. ಅಪ್ಡೇಟ್ ನಂಬರ್ 4, ಜೋಫ್ರಾ ಆರ್ಚರ್ KL ರಾಹುಲ್ ಬಗ್ಗೆ ಮಾತನಾಡಿದಾರ. ಏನಂದ್ರೆ ಇವಾಗ ನೋಡಿ, ನಾರ್ಮಲ್ ಆಗಿ ಇವಾಗ ಯಾವ್ದೇ ಬೌಲರ್ಸ್ ನ ಹೋಗ್ಬಿಟ್ಟು ನಿಮ್ ಟಫಸ್ಟ್ ಬ್ಯಾಟರ್ ಯಾರು ಅಂತ ಕೇಳಿದಾಗ ನಾರ್ಮಲ್ ಆಗಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಈ ತರ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ತಾರೆ ನೋಡಿ, ಆ ಹೆಸರನ್ನ ಹೇಳೋದು ಕಾಮನ್. ಬಟ್ ಜೋಫ್ರಾ ಆರ್ಚರ್ ಹೇಳಿರೋದು ಯಾರನ್ನ ಗೊತ್ತಾ? KL ರಾಹುಲ್ ನ. ಹೌದು, KL ರಾಹುಲ್ ಕ್ಲಾಸಿಕ್ ಪ್ಲೇಯರ್, ಸಖತ್ತಾಗಿ ಆಡ್ತಾರೆ. ಇವ್ರಿಗೆ KL ರಾಹುಲ್ ಎಂಟ್ರಿ ಕೊಟ್ರಲ್ಲ IPL ಗೆ, ಸ್ಟಾರ್ಟಿಂಗ್ ಅಲ್ಲಿ ಸಖತ್ ಕಾಟ ಕೊಟ್ರಂತೆ ಜೋಫ್ರಾ ಆರ್ಚರ್. ಇವ್ರಿಗೆ ಅವಾಗ ಅನ್ಸಿರೋದೇನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ KL ರಾಹುಲ್ ಆಡ್ತಾ ಇದ್ರಲ್ಲ, ಆ ಟೈಮ್ ಅಲ್ಲಿ KL ರಾಹುಲ್ ಬೌಲ್ ಮಾಡಕ್ಕೆ ನಂಗೆ ಒಂಥರ ಟಫೆಸ್ಟ್ ಅನ್ಸ್ತಾ ಇತ್ತು ಅಂತ ಇವ್ರು ಜೋಫ್ರಾ ಆರ್ಚರ್ ಹೇಳಿದಾರೆ. ಜೋಫ್ರಾ ಆರ್ಚರ್ ಸ್ಟೇಟ್ಮೆಂಟ್ ನಾವು ಒಪ್ಕೊಳ್ಳೇಬೇಕು. KL ರಾಹುಲ್ ಆ ತರ ಪ್ಲೇಯರ್ ಎಲ್ಲರಿಗೂ ಭಯ ಹುಡ್ಸಂತ ಪ್ಲೇಯರ್. ಹೌದು, ಅವ್ರು ಒಂಥರ ಆಚೆ ನೋಡಕ್ ಭಯ ಹುಡ್ಸಲ್ಲ, ಬಟ್ ಒಳಗಡೆ ಅಂತ ಬಂದಾಗ ಭಯ ಹುಡ್ಸಂತ ಪ್ಲೇಯರ್. ಆದ್ರಿಂದ ಇವ್ರಿಗೆ ಟಫೆಸ್ಟ್ ಬ್ಯಾಟರ್ ಅಂತ ಅನ್ಸಿದೆ, ಒಪ್ಕೊಳ್ಳೇಬೇಕು. ಅಪ್ಡೇಟ್ ನಂಬರ್ 5, ಟೀಮ್ ಇಂಡಿಯಾಗಂತೂ ಇಂಜುರಿ ಮೇಲೆ ಇಂಜುರಿ ಆ ತರ ಆಗ್ಬಿಟ್ಟಿದೆ ಟೀಮ್ ಇಂಡಿಯಾಗಂತೂ. ಇವಾಗ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಇಂಜುರಿ ಆಗಿರೋದು. ಅವ್ರು ಕೂಡ ಅಷ್ಟೇ ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ವಿರುದ್ಧ T20 ಸೀರೀಸ್ ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಇವಾಗ ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಅಫ್ಘಾನಿಸ್ತಾನ ವಿರುದ್ಧ ಆಡ್ಬೇಕಾದಾಗ ಅವ್ರು ಸ್ವಲ್ಪ ಇಂಜುರಿ ಆಗಿತ್ತು. ಬಟ್ ಕಂಪ್ಲೀಟ್ ಆಗಿ ನೋಡಿ, ಇವಾಗ ಐರ್ಲೆಂಡ್ ವಿರುದ್ಧ ಅಷ್ಟೇ ಇಂಗ್ಲೆಂಡ್ ವಿರುದ್ಧ ಅಷ್ಟೇ ರೂಲ್ಡ್ ಔಟ್ ಆಗಿರೋದು. ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಅವ್ರಿಗೆ ರಿಪ್ಲೇಸ್ ಆಗಿ ಯಾರನ್ನ ತಗೋತಾ ಇದಾರೆ ಅಂದ್ರೆ ಸೂರ್ಯವಂಶ್ ಶೆಡ್ಗೆ ಅವ್ರನ್ನ ರಿಪ್ಲೇಸ್ ಆಗಿ ತಗೋತಾ ಇದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ನಂಬರ್ 6, ಲಿಯಾಮ್ ಲಿವಿಂಗ್ಸ್ಟನ್ ವೈಭವ್ ಸೂರ್ಯವಂಶಿನ ಹೋಗ್ಲಿದಾರ ಅಂತ ಹೇಳ್ಬೋದು. ಏನಂದ್ರೆ ಇವಾಗ ವೈಭವ್ ಸೂರ್ಯವಂಶಿ ಅವ್ರ ಬ್ಯಾಟಿಂಗ್ ಇಂದ ಆ ತರ ಆಕರ್ಷಣೆ ಮಾಡಿರೋದು ಪ್ರತಿಯೊಬ್ಬರನ್ನು. ಇವಾಗ ನಾರ್ಮಲ್ ಆಗಿ ಇವರು ಲಿಯಾಮ್ ಲಿವಿಂಗ್ಸ್ಟನ್ ಬಂದ್ಬಿಟ್ಟು ಬ್ಯಾಟರ್ ಅಲ್ವಾ, ಇವ್ರು ಹೆಚ್ಚಾಗಿ ಇವಾಗ ಕ್ರಿಕೆಟ್ ಆಡ್ತಾರೆ ಇಲ್ಲ ಅಂತಲ್ಲ, ಬಟ್ ಇವರು ಕ್ರಿಕೆಟ್ ಮ್ಯಾಚಸ್ ನ ಟಿವಿಯಲ್ಲಿ ನೋಡಲ್ಲ. ಬಟ್ ವೈಭವ್ ಸೂರ್ಯವಂಶಿ ಏನಾದ್ರು ಬ್ಯಾಟಿಂಗ್ ಆಡಕ್ ಬಂದಾಗ ಇವರು ಸಹ ಟಿವಿ ಆನ್ ಮಾಡ್ಬಿಟ್ಟು ಇವರು ಸಹ ಅವ್ರ ಬ್ಯಾಟಿಂಗ್ ನ ನೋಡ್ತಾರತ್ತೆ. ನೋಡಿ, ವೈಭವ್ ಸೂರ್ಯವಂಶಿ ಯಾವ ತರ ಅವ್ರ ಬ್ಯಾಟಿಂಗ್ ಇಂದ ಪ್ರತಿಯೊಬ್ಬ ಫ್ಯಾನ್ಸ್ ಇರ್ಬೋದು, ಪ್ರತಿಯೊಬ್ಬ ಪ್ಲೇಯರ್ಸ್ ನ ಆಕರ್ಷಣೆ ಮಾಡಿದ್ರ ಅಂತ ಹೇಳ್ಬೋದು. ನೋಡಿ, ಆ ತರ ಬ್ಯಾಟಿಂಗ್ ಆಡೋದು ನಿಜಾನೇ. ಇವಾಗ ನಾವು ಅಷ್ಟೇ ಏನಾದ್ರು ವೈಭವ್ ಸೂರ್ಯವಂಶಿ ಏನಾದ್ರು ಬ್ಯಾಟಿಂಗ್ ಆಡಕ್ ಬಂದಾಗ ವೈಭವ್ ಸೂರ್ಯವಂಶಿ ಆಡ್ತಾರೆ ನೋಡ್ಬೇಕು ಅನ್ಸುತ್ತೆ. ಆ ತರ ಎಂಟರ್ಟೈನ್ಮೆಂಟ್ ಕೊಡೋದು ವೈಭವ್ ಸೂರ್ಯವಂಶಿ. ಆದ್ರಿಂದ ಲಿಯಾಮ್ ಲಿವಿಂಗ್ಸ್ಟನ್ ಸಹ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಆಡ್ಬೇಕಾದಾಗ ಟಿವಿ ಆನ್ ಮಾಡ್ಕೊಂಡು ನೋಡ್ತಾರೆ. ಇದು ಮಗ ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.